ಆ ನಾಡಿ ಎಲ್ಲ ಕೂಡ ಸ್ವಲ್ಪ ಅನುಭವ ಇದೆ. ಜೊತೆಗೂಡುವುದು ಆರಂಭ ಅಂದ್ರೆ ಹೆಂಗೆ ಎಸ್ ವೆಂಕಟರಾಮಯ್ಯನವರು ನಮ್ಮ ಆಗಿನ ಕಾಲದಂತ ಹಿರಿಯರಿಗೆ, ಅವ್ರ ಕೆಸ್ವಿ ಕಂಪ್ನಿಯವ್ರಿಗೆ, ಅಲ್ಲಿದ್ದಂತ ಅನೇಕ ರೆಡ್ಡಿಯವರು ಅವರೆಲ್ಲ ಕೂಡ ನನಗೆ ಪರಿಚಯ. ನಾನು ಮೊದಲು ನನ್ನ ಎಲೆಕ್ಷನ್ ಪಿಟಿಷನ್ಗೆ ಆಫೀಸಿಂದನೇ ಹಾಕಿಸಿದ್ದೆ. ಸೊ ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಬಹುಶಃ ನೀವೆಲ್ಲ ಸೇರಿ ಜೊತೆಗೂಡಿ ಒಟ್ಟಿಗೆ ಚರ್ಚೆ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಇಷ್ಟು ದೊಡ್ಡಗೆ ಈ ಒಂದು ಸಂಸ್ಥೆ ಬೆಳೆದಿದೆ, ಮುಂದಕ್ಕೂ ಕೂಡ ಬೆಳೀತದೆ ಅನ್ನೋ ಒಂದು ಆತ್ಮವಿಶ್ವಾಸ. ಯಾಕೆಂದ್ರೆ ನೀವು ಸಮಾಜಕ್ಕೆ ನ್ಯಾಯವನ್ನು ಕೊಡೋರು. ಸೊ ನಿಮ್ಮಲ್ಲೂ ಕೂಡ ಬಹಳ ಪರಿಶುದ್ಧವಾದಂತಹ ಆಡಳಿತವನ್ನ ನಡೆಸ್ತೀರಿ ಅನ್ನೋ ಒಂದು ವಿಶ್ವಾಸ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನನಗೆ ಕಾಣ್ತಾ ಇದೆ. ಆದ್ರಿಂದ ಮುಂದಕ್ಕೆ ನಮ್ಗೆಲ್ಲ ಆರೋಗ್ಯ ಹೆಂಗಿರ್ತದೋ ಗೊತ್ತಿಲ್ಲ, ಈಗ 25 ವರ್ಷ ಆದ್ಮೇಲೆ. ಬಟ್ ಯಶಸ್ಸು ನಿಮ್ಗೆಲ್ಲ ಆಗ್ಲಿ ಅಂತೇಳಿ ನಾನು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಒಂದು ಕಡೆ ಸೇರಿದ್ದೇವೆ. ಸುಮಾರು ಕೇಳಿದೆ, ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಹಣ ಕೂಡ ಇದೆ. ಪ್ರತಿಯೊಬ್ಬರು ಕೂಡ 2-2.5 ಕೋಟಿ ರೂಪಾಯಿ ಅಷ್ಟು ಸಾಲ ಕೂಡ ಕೊಡುವಂತ ವ್ಯವಸ್ಥೆ ಈ ಬ್ಯಾಂಕ್ನಲ್ಲಿ ಇದೆ ಅನ್ನೋದು ಕೂಡ ತಿಳಿಸಿದ್ರು. ಬೆಂಗಳೂರು ನಗರದಲ್ಲಿ ಮತ್ತು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವ ರೀತಿ ಬದಲಾವಣೆಗಳನ್ನಾಗಿದೆ, ಬ್ಯಾಂಕ್ ಅಲ್ಲಿ ಯಾವ ರೀತಿ ದರೋಡೆಗಳಾಗಿದೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೂಡ ನಾವೆಲ್ಲ ನೋಡಿದ್ದೇವೆ. ನಾನು ಯಾವ ಬ್ಯಾಂಕ್ ಹೆಸರನ್ನ ನಾನು ಹೇಳಕ್ ಹೋಗುದಿಲ್ಲ. ಸಹಕಾರ ಬ್ಯಾಂಕ್ ಅಲ್ಲಿ ರಾಜಕಾರಣ ಮಿಕ್ಸ್ ಮಾಡಬಾರ್ದು. ರಾಜಕಾರಣ ಮಿಕ್ಸ್ ಮಾಡಿದ್ರೆ ಎಲ್ಲ ಬ್ಯಾಂಕ್ಗಳು ಮುಳುಗೋಗ್ಬಿಡ್ತವೆ. ವೈಯಕ್ತಿಕವಾದ ವಿಚಾರ ಕೂಡ ಹೋಗಬಾರ್ದು. ನ್ಯಾಯಯುತವಾಗಿ ಇವತ್ತು ಯಶಸ್ಸನ್ನ ಕಾಣಬೇಕಾದ್ರೆ ನಾನು ಒಂದು ಅನೇಕ ಇಲ್ಲೇ ಮಾತಾಡಿದ್ದು ಏನೋ ಗೊತ್ತಿಲ್ಲ, ಅಸೆಂಬ್ಲಿಲೂ ಮಾತಾಡಿದ್ದೆ. ಯಶಸ್ಸನ್ನ ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಇಷ್ಟಿದ್ರೆ ಮಾತ್ರ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಸೊ ಹಂಗೆ ಬ್ಯಾಂಕಿನ ನಡೆಸಬೇಕಾದ್ರೆ ಯಾವುದೇ ಆಗ್ಲಿ ಒಬ್ಬ ಸದಸ್ಯನಿಗೆ ಸಹಾಯ ಮಾಡ್ಬೇಕಾದ್ರೆ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಯಾಕೆ ಕೊಡ್ತಾ ಇದ್ದೀವಿ, ಏತು ಕೊಡ್ತಾ ಇದ್ದೀವಿ, ವಾಪಸ್ ಉಳಿಸ್ಕೊಳ್ತಾ ಇದೀವ ಏನು ಅಂತೇಳಿ. ಇವತ್ತು ಇಡೀ ವಿಶ್ವದಲ್ಲಿ ಬಹುಶಃ ಈ ಗ್ಲೋಬಲೈಸೇಷನ್ ನಲ್ಲಿ ನಮ್ಮ ದೇಶ ಈ ಒಂದು ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಶುದ್ಧವಾಗಿರ್ಬೇಕು ಅಂತಂದ್ರೆ ನಮ್ಮ ಆರ್ಥಿಕ ನೀತಿ ಮತ್ತು ಏನು ಅವತ್ತಿನ ಕಾಲದಲ್ಲಿ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾಯರ ಕಾಲದಲ್ಲಿ ತೆಗೆದುಕೊಂಡಂತ ದೊಡ್ಡ ನಿರ್ಧಾರಗಳು ಇದೆಯಲ್ಲ, ಇವತ್ತು ನಮ್ಮ ಬ್ಯಾಂಕ್ಗಳು ಇವತ್ತು ಕೂಡ ಉಳ್ಕೊಂಡಿದೆ. ನಮ್ಮ ರಾಜ್ಯದಲ್ಲೇ ಇದ್ದಂತ ಅನೇಕ ಬ್ಯಾಂಕ್ಗಳು ಇವತ್ತು ಮರ್ಜ್ ಆಗಿದೆ. ವಿಜಯ ಬ್ಯಾಂಕ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇವೆಲ್ಲ ಇದೆ. ಬಟ್ 6-7 ಬ್ಯಾಂಕ್ ದೊಡ್ಡ ಬ್ಯಾಂಕು ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಇವತ್ತು ಮರ್ಜ್ ಆಗಿ ಇವತ್ತು ಇದೆ. ಆದರೆ ವಿಶ್ವದ ಅನೇಕ ಬ್ಯಾಂಕ್ಗಳೆಲ್ಲ ಇವತ್ತು ಅಮೆರಿಕನ್ ಬ್ಯಾಂಕ್ಸ್ ಕೂಡ ಮುಳುಗೋಗಿದ್ದನ್ನ ನಾವೆಲ್ಲ ಇಲ್ಲಿ ನೋಡಿ ಫೈನಾನ್ಷಿಯಲ್ ಕ್ರಂಚ್ ಬಂದದ್ದು ಕೂಡ ನೋಡಿದೆ. ಆದರೆ ನಮ್ಮ ಕರ್ನಾಟಕ, ನಮ್ಮ ಭಾರತದಲ್ಲಿ ಯಾವುದೇ ಬ್ಯಾಂಕಿನ ವ್ಯವಸ್ಥೆ ದೊಡ್ಡವರು ಮುಳುಗಿಸಿರೋದು ಬಿಟ್ರೆ ಮಿಕ್ಕಿದ್ದು ಕೆಳಗಡೆ ಹಂತದಲ್ಲಿ ಬಹಳ ವ್ಯವಸ್ಥಿತವಾಗಿ ಇವತ್ತು ನ್ಯಾಯಯುತವಾಗಿ ಇವತ್ತು ನಡ್ಕೊಂಡು ಬಂದಿದೆ. ಸೊ ಹಂಗೆ ನೀವೆಲ್ಲ ಸೇರಿ ಹಗಲು ರಾತ್ರಿ ದುಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ಕೋಆಪರೇಷನ್ ಬ್ಯಾಂಕ್ಸ್ಗಳು ಇವತ್ತು ಸೊಸೈಟಿಗಳು ಉಳ್ಕೊಂಡಿದೆ ಅಂತಂದ್ರೆ ನಂಬಿಕೆ ಮೇಲೆ, ಜನರ ನಂಬಿಕೆ. ಡೆಪಾಸಿಟ್ ಇಡಬೇಕಾದ್ರೆ ಬಹಳ ನಂಬಿಕೆ ಮೇಲೆ ಡೆಪಾಸಿಟ್ ಇಡ್ತಾರೆ. ಎಷ್ಟೋ ಬ್ಯಾಂಕ್ಗಳೆಲ್ಲ ನೀವು ನೋಡಿದ್ದೀರಿ ಬೆಂಗಳೂರು ನಗರದಲ್ಲಿ, ಪಾಪ ಬ್ಯಾಂಕ್ಗಳು ಬೇರೆ ಬೇರೆ ಎಲ್ಲ ಆ ವಿಶ್ವಾಸದಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ಇಟ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕ್ ಇಂದ ಪಾಪ ಅವ್ರಿಗೆಲ್ಲ ಬಹಳ ತೊಂದರೆ ಆಗಿದ್ದನ್ನೆಲ್ಲ ನಾವು ನೋಡಿದ್ದೇವೆ. ದೊಡ್ಡ ದೊಡ್ಡ ಎನ್ಕ್ವೈರಿಗಳೆಲ್ಲ ನಡೀತಾ ಇರೋದು. ಅವರೆಲ್ಲ ಪಾಪ ಪೆನ್ಷನರ್ಸ್ ಎಲ್ಲ ಪೆನ್ಷನ್ ದುಡ್ಡುಗಳು ಎಲ್ಲ ಇಟ್ಟು ಬಹಳ ಕಳ್ಕೊಂಡದನ್ನೆಲ್ಲ ನಾವೆಲ್ಲ ನೋಡಿದ್ದೇವೆ. ಸೊ ಹಂಗೆ ಇವತ್ತು ನಾವು ಬಹಳ ಹುಷಾರಾಗಿರ್ಬೇಕಾಗ್ತದೆ. ಇವತ್ತು ಈ ಬ್ಯಾಂಕಿನ ಕಾಪಾಡಬೇಕಾದ್ರೆ ನೀವೆಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ ಅಂತ ನನಗೆ ಕಾಣ್ತಾ ಇದೆ.